Welcome back to my channel, friends. Today I am going to show a recipe of ಉಪ್ಪಿಟ್ಟು. ಸೊ ಅದಕ್ಕೆ ವೆಜಿಟೇಬಲ್ಸು ಕರಿಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, 2 ಕ್ಯಾರೆಟು, 4 ಬೀನ್ಸು, 2 ಈರುಳ್ಳಿ ಮತ್ತು 3 ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಾನು ತೋರಿಸಿದ ಪಿಕ್ಚರಲ್ಲಿ ಅದೇ ರವೆ ಯೂಸ್ ಮಾಡೋದು ನಾನು ಯಾವಾಗಲೂ ಉಪ್ಪಿಟ್ಟಿಗೆ. ಸೊ ಇದು ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು ಇವತ್ತು. ಸೊ ಈಗ ಎಣ್ಣೆ ಹಾಕಿದ್ದೀನಿ ಪ್ಯಾನಲ್ಲಿ. 3 ಸ್ಪೂನ್ ಎಣ್ಣೆ ಆ್ಯಡ್ ಮಾಡಿದ್ದೀನಿ ನಾನು. ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಾಕಿದರೆ ಅಷ್ಟು ಟೇಸ್ಟಿ ಅನಿಸೋದಿಲ್ಲ. ಸೊ ವೆಜಿಟೇಬಲ್ಸ್ ಪಲಾವ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ. ನೆಕ್ಸ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನಾನು, 2 ಸ್ಪೂನ್ ಕಡಲೆಬೇಳೆ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕೋದ್ರಿಂದ. ಜೊತೆಗೆ ಇದಕ್ಕೆ ಹಸಿ ಬಟಾಣಿ ಅಂತಾರಲ್ಲ, ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು ಇದ್ದರೆ. ಸೊ ಇರಲಿಲ್ಲ, ಹಸಿ ಬಟಾಣಿ ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಕ್ಯಾರೆಟು ಬೀನ್ಸು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾರೆಟು ಬೀನ್ಸು ಎಣ್ಣೆಲಿ ಫ್ರೈ ಆಗೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಉಪ್ಪಿಟ್ಟು ತಿನ್ನೋದಕ್ಕಿಂತ ಇದು ಚೇಂಜ್ ಇರುತ್ತೆ ಸ್ವಲ್ಪ. ಸೊ ನೆಕ್ಸ್ಟು ನಾನು ಫಸ್ಟಿಗೆ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಸೊ ಅದು ಬೇಗ ಸ್ವಲ್ಪ ಫ್ರೈ ಆಗೋಲ್ಲ, ಅದಕ್ಕೋಸ್ಕರ ನಾನು ಕ್ಯಾರೆಟ್ನಲ್ಲಿ ಬಿಫೋರಾಗಿ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ, ಬೀನ್ಸು ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಜೊತೆಗೆ. ಇದೆಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ವೆಜಿಟೇಬಲ್ಸ್ ಹಸಿ ಮಾಡೋದನ್ನು. ನೋಡಿ ಈ ಥರ ಫ್ರೈ ಆಗಬೇಕು ನೀವು. ಪದೇ ಪದೇ ಈ ಥರ ಮಿಕ್ಸಿಂಗ್ ಮಾಡೋದ್ರಿಂದ ವೆಜಿಟೇಬಲ್ಸ್ ಬೇಗನೆ ಫ್ರೈ ಆಗುತ್ತೆ. ಸೊ ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಾಗುತ್ತೆ ಅಂಥೇಳಿ. ನೆಕ್ಸ್ಟು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಸಾಲ್ಟು ಸ್ವಲ್ಪನೇ ಆ್ಯಡ್ ಮಾಡಿರ್ತೀನಿ, ಆಮೇಲೆ ಮತ್ತೆ ಇನ್ನೂ ಸ್ವಲ್ಪ ಕೂಡ ಆ್ಯಡ್ ಮಾಡ್ಬೋದು ಸಾಲ್ಟು. ಚೆನ್ನಾಗಿ ಫ್ರೈ ಆಗಿದೆ ಈಗ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ. ಸೊ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಕಪ್ಪು 1.5 ಕಪ್ಪು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಸೊ ನಾವು ರವೆ ಕ್ವಾಂಟಿಟಿ ಎಷ್ಟು ತೊಗೊತೀವೋ ಸ್ವಲ್ಪ ಅದಕ್ಕಿಂತ ಜಾಸ್ತಿ ನೀರನ್ನ ಆ್ಯಡ್ ಮಾಡಿದರೆ ಆವಾಗ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಸ್ವಲ್ಪ ತೆಳುವಾಗಾದರೆ ಟೇಸ್ಟ್ ಇರುತ್ತೆ, ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಗಟ್ಟಿ ಗಟ್ಟಿ ಆದರೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಮತ್ತು 1/2 ಕಪ್ ಆ್ಯಡ್ ಮಾಡ್ತಿದ್ದೀನಿ ನಾನು ನೀರು, 1.5 ಕಪ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ 1 ಬೌಲ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ನಾನು, ಉಪ್ಪಿಟ್ಟಿನ ರವೆನ. ಸೊ ಈಗ ಒಂದು 1/2 ಲೆಮನ್ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಇಷ್ಟು ರವೆ ತೊಗೊಂಡ್ರೆ ಇದನ್ನು 3 ಜನ ತಿನ್ಬೋದು. ಸೊ ಇದಕ್ಕಿಂತ ಜಾಸ್ತಿ 3ಕ್ಕಿಂತ ಜಾಸ್ತಿ ಜನ ಇದ್ದಾರೆ ತಿನ್ನೋರು ಅಂದರೆ ರವೆ ಕ್ವಾಂಟಿಟಿ ನೀವು 1.5 ಬೌಲ್ ತೊಗೋಬೋದು. 1.5 ಕಪ್ಪು
1.5 ಬೌಲ್ ರವೆ ತೊಗೊಂಡ್ರೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದು. ಸೊ ಕುದಿಬೇಕಾದ್ರೆ ನಾವು ಈ ಥರ ನಿಧಾನಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ರವೆ ಆ್ಯಡ್ ಮಾಡ್ತಾ ಹೋಗಬೇಕು. ಈ ಥರ ಮಿಕ್ಸಿಂಗ್ ಮಾಡಬೇಕು ಸ್ಲೋವಾಗಿ. ಆಮೇಲೆ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಎಲ್ಲ ಕೆಳಗಡೆ ಸೀದೋಗ್ಬಿಡುತ್ತೆ. ಸೊ ನಿಧಾನಕ್ಕೆ ಮಿಕ್ಸಿಂಗ್ ಮಾಡ್ತಾ ಇರಬೇಕು ಈ ಥರ. ನಾನು ಮತ್ತು ನೀವು ಬೌಲಲ್ಲಿ ತೋರಿಸಿರೋ ರವೆನ ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಹುರಿದಿಟ್ಕೊಂಡಿದ್ದೆ ರವೆನ. ಅದು ವಿಡಿಯೋ ಎಲ್ಲ ಸ್ಕಿಪ್ ಆಗಿಬಿಟ್ಟಿದ್ದು, ಗೊತ್ತಿಲ್ಲ ನನಗೆ ಸ್ಕಿಪ್ ಆಗಿದೆ ಅಂತ. ಸೊ ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಕುದೀತಾ ಇರ್ತಾರೆ, ಅದಕ್ಕೆ ಆ್ಯಡ್ ಮಾಡೋಕ್ಕಿಂತ ಮೊದಲು ರವೆನ ಬಿಸಿ ಮಾಡ್ಕೋಬೇಕು. ತುಪ್ಪದಲ್ಲಾದರೂ ಬಿಸಿ ಮಾಡ್ಕೋಬೋದು, ಇಲ್ಲ ಎಣ್ಣೆಲಾದರೂ ಬಿಸಿ ಮಾಡ್ಕೋಬೋದು. ಸೊ ಬಿಸಿ ಮಾಡಾದಮೇಲೆ ಈ ಥರ ನೀರು ಕುದಿಬೇಕಾದ್ರೆ ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ ಸ್ವಲ್ಪ ನೀಟಾಗಿ ಕುದೀಲಿ ಅಂತೇಳಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಆಗಿದೆ, ಈಗ ರೆಡಿಯಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಆ್ಯಡ್ ಮಾಡಿಕೊಂಡು, ತುಪ್ಪ ಅಥವಾ ಉಪ್ಪಿನಕಾಯಿ ಏನಾದರೂ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬೋರ್ ಅನ್ಸಲ್ಲ ತಿನ್ನೋಕ್ಕೆ ಉಪ್ಪಿಟ್ಟು. ಇನ್ನೂ ಪ್ಲೀಸ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ ಈ ಥರ ಪದೇ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಮಿಕ್ಸಿಂಗ್ ಮಾಡ್ತಾಯಿದ್ರೆ ಸೊ ತಳ ಒತ್ತಲ್ಲ, ಆವಾಗ ತಳ ಸೀದೋಗಲ್ಲ. ಇಲ್ಲಾಂದರೆ ಒಂದೇ ಕಡೆ ಇದ್ಬಿಟ್ರೆ ಅದು ಉಪ್ಪಿಟ್ಟು ಕೆಳಗಡೆ ಸೀದೋಗುತ್ತೆ. Thank you so much.